ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸಾಕಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ ಆ್ಯಂಡ್ ಅವು ಕನ್ನಡ ಇಂಡಸ್ಟ್ರಿಯನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಕೂಡ ಹೋಗ್ತಾ ಇದ್ದಾವೆ. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಂದೆ ಸಾಕಷ್ಟು ಸಿನಿಮಾಗಳು ಅನೌನ್ಸ್ ಆಗಿ ಆ ಸಿನಿಮಾಗಳು ಅರ್ಧಕ್ಕೆ ನಿಂತು ಹೋಗಿದ್ವು ಆ್ಯಂಡ್ ಆ ಸಿನಿಮಾಗಳು ಅನೌನ್ಸ್ ಆದಾಗ ಆ ಸಿನಿಮಾಗಳೇನಾದರೂ ಬಂದಿದ್ದರೆ ನೆಕ್ಸ್ಟ್ ಲೆವೆಲಲ್ಲಿ ಆ ಸಿನಿಮಾಗಳು ಸಕ್ಸಸ್ಸನ್ನು ಕಾಣ್ತಾ ಇದ್ವು ಅಂತ ನಮಗೆ ಅನಿಸುತ್ತೆ. ಹಾಗಿದ್ರೆ ಆ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಪಕ್ಕದಲ್ಲಿರುವಂಥ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ, ಅದನ್ನು ಕೂಡ ಕೊಟ್ಬಿಡಿ. ಯುವ ರಣಧೀರ ಕಂಠೀರವ ಇದು ಯುವರಾಜ್ ಕುಮಾರ್ ಅವರ ಡೆಬ್ಯೂ ಸಿನಿಮಾ ಆಗಬೇಕಾಗಿತ್ತು. ಅಲ್ಲದೆ ಸಿನಿಮಾದ ಕೆಲವು ಭಾಗ ಶೂಟಿಂಗ್ ಕೂಡ ಆಗಿ ಟೀಸರ್ ಕೂಡ ರಿಲೀಸ್ ಆಗಿತ್ತು. ಆದರೆ ಅಪ್ಪು ಅವರ ಅಗಲಿಕೆಯಿಂದ ಎಲ್ಲ ಬದಲಾಗಿ ಆ ಸಿನಿಮಾ ಅರ್ಧಕ್ಕೆ ನಿಂತು ಹೋಯಿತು. ಈಗ ಯುವರಾಜ್ ಕುಮಾರ್ ಅವರು ಯುವ ಸಿನಿಮಾದ ಮೂಲಕ ಲಾಂಚ್ ಆಗ್ತಾ ಇದ್ದಾರೆ. ಥಗ್ಸ್ ಆಫ್ ಮಾಲ್ಗುಡಿ ಇದು ರಕ್ಷಿತ್ ಶೆಟ್ಟಿ ಮತ್ತು ಕಿಚ್ಚ ಸುದೀಪ್ ಅವರ ಕಾಂಬಿನೇಷನಲ್ಲಿ ಬರುವಂಥ ಸಿನಿಮಾ ಆಗಿತ್ತು. ಅದರಲ್ಲೂ ಸಿನಿಮಾದ ಬಗ್ಗೆ ರಕ್ಷಿತ್ ಶೆಟ್ಟಿಯವರು ಆಫಿಷಿಯಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು. ಬಟ್ ಆ ಸಿನಿಮಾ ಸೆಟ್ಟಿಯರಲ್ಲೇ ಇಲ್ಲ. ಆದರೆ ಮುಂದೆ ಈ ಸಿನಿಮಾ ಬರುವ ಸಾಧ್ಯತೆ ಇದೆ. ಆ್ಯಂಡ್ ಹಾಗಾದರೆ ರಕ್ಷಿತ್ ಮತ್ತು ಕಿಚ್ಚ ಫ್ಯಾನ್ಸ್ಗಳಿಗೆ ಹಬ್ಬನೇ ಅನ್ನಬಹುದು. ಕಿರಾತಕ 2 ಯಶ್ ಅವರಿಗೆ ಕಿರಾತಕ ಸಿನಿಮಾ ಹಳ್ಳಿಯಲ್ಲೂ ಕೂಡ ಫ್ಯಾನ್ಸ್ನ ಹುಟ್ಟಾಕಿತ್ತು. ಆ್ಯಂಡ್ ಅದೇ ಸಿನಿಮಾದ ಪಾರ್ಟ್ 2 ಬರುತ್ತೆ ಅಂದಾಗ ಆಬ್ವಿಯಸ್ಲಿ ಎಲ್ಲರೂ ಕೂಡ ಎಕ್ಸೈಟ್ ಆಗಿ ಕಾಯ್ತಾ ಇದ್ರು. ಬಟ್ KGF ಅಂತಹ ದೊಡ್ಡ ಸಿನಿಮಾ ಬಂದು ಆ ಸಿನಿಮಾದ ಸಕ್ಸಸ್ ನಂತರ ಕಿರಾತಕ 2 ಸಿನಿಮಾ ಅರ್ಧಕ್ಕೆ ನಿಂತು ಹೋಯಿತು. ದುಬಾರಿ ಇದು ನಂದಕಿಶೋರ್ ಅವರ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ಅವರ ಮುಖ್ಯ ಪಾತ್ರದಲ್ಲಿ ಬರಬೇಕಿದ್ದ ಸಿನಿಮಾದ ಮೇಲೆ ಹೈಪ್ ಇದ್ದಿದ್ದು ನಿಜ. ಯಾಕೆಂದರೆ ಈ ಕಾಂಬಿನೇಷನಲ್ಲಿ ಬಂದ ಪೊಗರು ಸಿನಿಮಾ ಭಾರಿ ಸದ್ದನ್ನು ಮಾಡಿತ್ತು. ಬಟ್ ಧ್ರುವ ಸರ್ಜಾ ಅವರು ನಂತರ AP ಅರ್ಜುನ್ ಅವರ ಕಾಂಬಿನೇಷನ್ ಜೊತೆಗೆ ಮಾರ್ಟಿನ್ ಸಿನಿಮಾದಲ್ಲಿ ಬ್ಯುಸಿಯಾದ್ದರಿಂದ ಈ ಸಿನಿಮಾ ಅರ್ಧದಲ್ಲೇ ಡ್ರಾಪ್ ಆಯಿತು. ಮುಂದೆ ಈ ಸಿನಿಮಾ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬಂದರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅನ್ನಬಹುದು. ಕುಸ್ತಿ ಇದು ದುನಿಯಾ ವಿಜಯ್ ಅವರ ಮುಖ್ಯ ಪಾತ್ರದಲ್ಲಿ ಬರಬೇಕಿದ್ದ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಮಗ ಸಾಮ್ರಾಟ್ ಅವರು ಸಹ ಕಾಣಿಸಿಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅಲ್ಲದೆ ಸಿನಿಮಾದ ಮೊದಲ ಪೋಸ್ಟರ್ ಸಿನಿಮಾದ ಮೇಲೆ ಹೆಚ್ಚಿನ ಹೈಪ್ ಕೂಡ ಕ್ರಿಯೇಟ್ ಮಾಡಿತ್ತು. ಆದರೆ ಕೆಲವು ಹಂತದ ಶೂಟಿಂಗ್ ನಂತರ ಸಿನಿಮಾ ಪತ್ತೆ ಇಲ್ಲದ ಹಾಗಾಯಿತು ಆ್ಯಂಡ್ ಕ್ಯಾನ್ಸಲ್ ಆಗಿರೋದಂತೂ ನಿಜ. ಮನಮೋಹಕ ಶಿವಣ್ಣ ಮತ್ತು ಸಿಂಪಲ್ ಸುನಿಯವರ ಕಾಂಬಿನೇಷನಲ್ಲಿ ಈ ಸಿನಿಮಾ ಅನೌನ್ಸ್ ಆಗಿತ್ತು ಆ್ಯಂಡ್ ಅದು ಭಾರಿ ಹೈಪನ್ನು ಕೂಡ ಕ್ರಿಯೇಟ್ ಮಾಡಿತ್ತು. ಅದರಲ್ಲೂ ಮೊದಲ ಪೋಸ್ಟರ್ ಬಿಟ್ಟಾಗ ಸಿನಿಮಾಗಾಗಿ ಆಡಿಯನ್ಸ್ಗಳು ತುದಿಗಾಲ ಮೇಲೆ ಕಾಯ್ತಾ ಇದ್ರು. ಬಟ್ ಮುಂದೆ ಹೋಗ್ತಾ ಆ ಸಿನಿಮಾ ಸುದ್ದಿ ಇಲ್ಲದೆ ಮಾಯವಾಯಿತು. ಸದ್ಯಕ್ಕೆ ಆ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿರುವ ಸಿನಿಮಾಗಳ ಲಿಸ್ಟಲ್ಲಿ ಸೇರಿರೋದು ನಿಜಾನೇ ಆ್ಯಂಡ್ ಅದು ದುಃಖದ ಸಂಗತಿ ಕೂಡ ಅನ್ನಬಹುದು. ಮಂಜಿನ ಹನಿ ಇದು ರವಿಚಂದ್ರನ್ ಅವರ ಸಿನಿಮಾ. ಅವರೇ ನಿರ್ಮಾಣ, ನಿರ್ದೇಶನ ಮತ್ತು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದ ಸಿನಿಮಾ ಇದಾಗಿತ್ತು. ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಈ ಸಿನಿಮಾನ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದ್ವು ಆ್ಯಂಡ್ ಶೂಟಿಂಗ್ ಕೂಡ ಶುರುವಾಗಿದೆ ಅನ್ನಲಾಗ್ತಾ ಇತ್ತು. ಬಟ್ ಇಲ್ಲಿವರೆಗೂ ಆ ಸಿನಿಮಾ ಬರಲೇ ಇಲ್ಲ ಆ್ಯಂಡ್ ಮೂಲಗಳ ಪ್ರಕಾರ ಈ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿದೆ. ಡಾಲಿ ಈ ಹೆಸರು ಈಗ ಯಾರಿಗೆ ಗೊತ್ತಿಲ್ಲ ಹೇಳಿ. ಡಾಲಿ ಧನಂಜಯ್ ಅವರ ಸಿನಿ ಕರಿಯರ್ಗೆ ಬ್ರೇಕ್ ಕೊಟ್ಟಂತಹ ಪಾತ್ರ ಇದಾಗಿತ್ತು. ಟಗರು ಸಿನಿಮಾದಲ್ಲಿ ಡಾಲಿಯಾಗಿ ಕಾಣಿಸಿಕೊಂಡ ಧನಂಜಯ್ ಅವರು ಮುಂದೆ ಡಾಲಿ ಅಂತಲೇ ಫೇಮಸ್ ಆದರು ಆ್ಯಂಡ್ ಅದೇ ಹೆಸರಿನಲ್ಲಿ ಸಿನಿಮಾ ಒಂದು ಅನೌನ್ಸ್ ಆಗಿತ್ತು ಆ್ಯಂಡ್ ಅದು ಜಾಸ್ತಿನೇ ಹೈಪನ್ನು ಕ್ರಿಯೇಟ್ ಮಾಡಿತ್ತು. ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಡಾಲಿ ಧನಂಜಯ್ ಅವರಿಗೆ ಜೊತೆಯಾಗಿ ಕಾಣಿಸಿಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಮುಂದೆ ಹೋಗ್ತಾ ಆ ಸಿನಿಮಾ ಅರ್ಧಕ್ಕೆ ನಿಂತು ಹೋಯಿತು. ಸರ್ವಾಂತರಯಾಮಿ ದರ್ಶನ್ ಮತ್ತು ದಿನಕರ್ ತೂಗುದೀಪ್ ಕಾಂಬಿನೇಷನ್ನ ಸಿನಿಮಾ ಇದು. ನವಗ್ರಹ, ಸಾರಥಿ ಅಂತ ಹಿಟ್ ಸಿನಿಮಾ ಕೊಟ್ಟ ಈ ಜೋಡಿಯ ಸಿನಿಮಾ ಅಂದರೆ ಆಬ್ವಿಯಸ್ಲಿ ಸಿನಿಮಾದ ಮೇಲೆ ಹೈಪ್ ತುಂಬಾ ಇತ್ತು. ಬಟ್ ಆ ಸಿನಿಮಾ ಟೇಕಪ್ ಆಗದೆ ಅರ್ಧಕ್ಕೆ ನಿಂತು ಹೋಯಿತು. ಸೊ ಇವಿಷ್ಟು ಅತಿ ಹೆಚ್ಚು ಹೈಪನ್ನು ಕ್ರಿಯೇಟ್ ಮಾಡಿ ಅರ್ಧಕ್ಕೆ ನಿಂತು ಹೋದ ಕನ್ನಡದ ಸ್ಟಾರ್ ನಟರ ಸಿನಿಮಾಗಳು. ಸೊ ಈ ಸಿನಿಮಾಗಳಲ್ಲಿ ನೀವು ಮಿಸ್ ಮಾಡಿಕೊಂಡಂತಹ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.